ಹಿಂದಿನ ಕಥೆಯಲ್ಲಿ ಶಿಶುಪಾಲನ ಜನನದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಶಿಶುಪಾಲ ವಧೆ ಮತ್ತು ರಾಜಸೂಯ ಯಾಗದ ಬಗ್ಗೆ ತಿಳ್ಕೊಳ್ಳೋಣ. ಭಾಗ 2. ಇಂದ್ರಪ್ರಸ್ಥದಲ್ಲಿ ಪಾಂಡವ ಧರ್ಮರಾಜ ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಆಯೋಜಿಸಿದ್ದ. ಅದಕ್ಕೆ ಭವ್ಯವಾದ ಯಾಗಶಾಲೆ, ಅಗ್ನಿ, ಮಂತ್ರೋಚ್ಚಾರಣೆ, ದೇಶದ ಎಲ್ಲಾ ರಾಜಸಭೆಯಲ್ಲಿ ಸಭಿಕರು ಯಾಗದಲ್ಲಿ ಮೊದಲ ಪೂಜೆ ಯಾರಿಗೆ ಎಂದು ಚಿಂತಿಸುತ್ತಿರುವಾಗ ಭೀಷ್ಮ ಪಿತಾಮಹರು ಎದ್ದು ನಿಂತು ಧರ್ಮರಕ್ಷಕನಾದ ಶ್ರೀಕೃಷ್ಣನಿಗೆ ಎಂದು ಹೇಳಿದರು. ಅದನ್ನು ವಿರೋಧಿಸುತ್ತಾ ಕೋಪದಿಂದ ಶಿಶುಪಾಲನು ಹೀಗೆ ಹೇಳಿದನು, ಈ ಗೋಪಾಲನಿಗೆ ಮೊದಲ ಪೂಜೆ, ಇದು ಧರ್ಮವಲ್ಲ. ಆಗ ಶ್ರೀಕೃಷ್ಣ ಮಂದಹಾಸದಿಂದ ಶಾಂತವಾಗಿ ಕುಳಿತು, ಶಿಶುಪಾಲ, ನಿನ್ನ ನಿಂದನೆಗೆ ನಾನು ಇನ್ನು ಕ್ಷಮೆ ನೀಡುತ್ತಿದ್ದೇನೆ ಎಂದು ಹೇಳಿದ. 100 ನಿಂದನೆಗಳು ಪೂರ್ಣವಾದ ಕ್ಷಣವೇ ಆಕಾಶದಿಂದ ಗಂಭೀರವಾದ ಆಕಾಶವಾಣಿ ಕೇಳಿಸಿ ಸುದರ್ಶನ ಚಕ್ರ ಪ್ರಕಾಶಿಸುತ್ತದೆ. ಶ್ರೀಕೃಷ್ಣ ಗಂಭೀರ ಸ್ವರದಲ್ಲಿ ಅಹಂಕಾರ ಧರ್ಮದ ಶತ್ರು ಎಂದು ನುಡಿದ. ಒಂದು ಕ್ಷಣದಲ್ಲಿ ಶಿಶುಪಾಲನ ಅಹಂಕಾರ ಅಂತ್ಯವಾಯಿತು. ಸುದರ್ಶನ ಚಕ್ರವು ಶಿಶುಪಾಲನ ಶಿರಸ್ಸನ್ನು ಛೇದಿಸಿತು. ಆದರೆ ಅವನ ದಿವ್ಯ ಆತ್ಮ ದಿವ್ಯ ಬೆಳಕಾಗಿ ಕೃಷ್ಣನಲ್ಲಿ ಲೀನವಾಗುತ್ತದೆ. ಇದರಿಂದ ನಮಗೆ ತಿಳಿಯಬೇಕಾದ ನೀತಿ ಏನೆಂದರೆ, ಧರ್ಮರಾಜ ಯುಧಿಷ್ಠಿರನು ರಾಜಸೂಯ ಯಾಗದಲ್ಲಿ ಧರ್ಮವೇ ಜಯವಾಯಿತು. ಇದೇ ತರಹದ ಪುರಾಣ ಪ್ರಸಿದ್ಧ ಕುತೂಹಲಕಾರಿಯಾದ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.